ವಿಜಯಲಕ್ಷ್ಮಿಯವರು ಒಂದು ದೂರನ್ನು ಕೊಡಿಸಿದ್ದಾರೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ. ತಮ್ಮ ಮನೆಯಿಂದ 3 ಲಕ್ಷ ರೂಪಾಯಿಯನ್ನು ಕಳ್ಕೊಂಡಿದ್ದೀವಿ, ಕದಿಯಲಾಗಿದೆ, ಕಳ್ಳತನ ಆಗಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿಯವರು ಅವರ ನಡೆಯನ್ನು ಗಮನಿಸಿದಾಗ ನಿಜಕ್ಕೂ ಕಳ್ಳತನ ಆಗಿದೆಯಾ ಈ ಅನುಮಾನ ಬರುತ್ತೆ. ದರ್ಶನ ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ನಲ್ಲಿ ನಿಜಕ್ಕೂ ಕಳ್ಳತನ ಆಗಿದೆಯಾ? ಇದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಮತ್ತು ಅನುಮಾನ. ಆಗಿರಲೂಬಹುದು, ಆದರೆ ಕಳ್ಳತನ ಆಗಿದ್ರೆ ಆ ಕಳ್ಳರನ್ನೇ, ಯಾಕಂದ್ರೆ ಮನೆಯಿಂದ ಕಳ್ಳತನ ಮಾಡುವಂಥದ್ದು ಅಂತ ಹೇಳಿದ್ರೆ ಅದನ್ನು ಸುಮ್ಮನೆ ಬಿಡಬಾರ್ದು, ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಆದರೆ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ನಲ್ಲಿ 3 ಲಕ್ಷ ರೂಪಾಯಿ ಕಳ್ಳತನವಾದಂತಹ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ಯಾಕಂದರೆ ಅವರು ದೂರು ಕೊಡಿಸಿದ್ದಾರೆ, ಹೇಳಿಕೆ ಕೊಡ್ತಾ ಇಲ್ಲ. ಮನೆ ಮಾಲಕಿ ಅವರು ಹುಡುಕೋ ಕೆಲಸ ಪೊಲೀಸರಿಗೆ, ಆದರೆ ಮನೆ ಮಾಲಕಿ ಅದಕ್ಕೆ ಸಹಕರಿಸ್ತಾ ಇಲ್ಲ. ಪೊಲೀಸರ ನೋಟಿಸ್ಗಳಿಗೂ ಕೂಡ ಉತ್ತರ ಇಲ್ಲ, ಕೇಸ್ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ. ಇದೊಂದು ರೀತಿಯಂತಹ ವಿಚಿತ್ರವಾಗಿರುವಂತಹ ವರ್ತನೆ. ಯಾಕಂದರೆ 1, 2, 3 ಬಾರಿ ಈ ರೀತಿಯಾಗಿ ನೋಟಿಸ್ಗಳನ್ನು ಎಷ್ಟು ದಿವಸ ಪೊಲೀಸರು ಕೊಡ್ತಾ ಕೂರ್ತಾರೆ ಅಂತೇಳಿ. ಮತ್ತು ನಿಜಕ್ಕೂ ಕಳ್ಳತನ ಆಗಿದೆ ಅಂತೇಳಿ ಆದಾಗ ವೆರಿ ಸೀರಿಯಸ್ ಮ್ಯಾಟ್ರ್ ಅಲ್ವಾ ಇದು? ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಆಗಿರುವ ಯಾವ ಸಾಕ್ಷಿಗಳು ಕೂಡ ಸಿಗ್ತಾ ಇಲ್ಲ. ಅವ್ರ ಮನೆಯಿಂದ ಕಳ್ಳತನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿಗಳು ಕೂಡ ಸಿಗ್ತಾ ಇಲ್ಲ ಪೊಲೀಸರಿಗೆ. ನೋಡಿ, ದರ್ಶನ್ ಅವರ ಪತ್ನಿಯ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದಾಗ ಸಹಜವಾಗಿಯೇ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕರಣ. ಅದರಲ್ಲಿ ಕಳ್ಳರನ್ನು ಹುಡುಕಬೇಕಾಗಿರೋದು ಪೊಲೀಸರ ಜವಾಬ್ದಾರಿ. ಆದರೆ CCTV ಪರಿಶೀಲನೆ, ಕೆಲಸಗಾರರ ಹೇಳಿಕೆಯಲ್ಲೂ ಕೂಡ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ. CCTV ಪರಿಶೀಲನೆ ಮಾಡಿದ್ದಾರೆ, ಕೆಲಸಗಾರರನ್ನ ಕರೆಸಿ ಅವರ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ, ಅವರು ವಿಚಾರಣೆ ನಡೆಸಿದ್ದಾರೆ. ನೋಡಿ, ಪಾಪ ಕೆಲಸಗಾರರು ಅವರು ಕದ್ದಿದ್ದಾರೆ ಅನ್ನೋದು ಸಹಜವಾಗಿ ಬರುವಂತಹ ಅನುಮಾನ. ಮನೆ ಕೆಲಸಗಾರರು ಕದ್ದಿರ್ಬೇಕೇನೋ, ಇಲ್ಲಾಂದ್ರೆ ಅವರ ಮನೆಯಲ್ಲಿ ಅಷ್ಟು ಸೆಕ್ಯೂರ್ಡ್ ಆಗಿರ್ತಕ್ಕಂಥ ಮನೆಯಲ್ಲಿ ಹೇಗೆ ಕಳ್ಳತನ ಆಗೋದಕ್ಕೆ ಸಾಧ್ಯ? ಈ ಪ್ರಶ್ನೆ ಎಲ್ಲರಿಗೂ ಕೂಡ ಉದ್ಭವಿಸುತ್ತೆ. ವಿಜಯಲಕ್ಷ್ಮಿ ತಾಯಿ ಮ್ಯಾನೇಜರ್ ಹೇಳಿಕೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುಳಿವು ಸಿಗ್ತಾ ಇಲ್ಲ. ನಿಜಕ್ಕೂ ಏನಾಗಿದೆ ಅಲ್ಲಿ? ಕಳ್ಳತನ ಮಾಡಿದವರು ಯಾರು? ಯಾರ ಕಳ್ಳ? ಹಾಗ ನಿಜಕ್ಕೂ ಕಳ್ಳತನ ಮಾಡಿದಂಥವ್ರು ಯಾರು? ಸುಖ ಸುಮ್ಮನೆ ಮನೆ ಕೆಲಸದವರ ಮೇಲೆ ಆರೋಪ ಹೊರಿಸಿ ಸುಮ್ಮನಾದ್ರ ಅಂತ ಹೇಳಿ ಈ ಅನುಮಾನವೂ ಕೂಡ ಇದೆ. ಯಾಕಂದರೆ ಪಾಪ ಕೆಲಸಗಾರರು ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ, ಮನೆ ಕೆಲಸ ಮಾಡಿ ಹೋಗ್ತಾರೆ. ಈಗ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದಾಗ ಸಹಜವಾಗಿದೆ ಬರಬಹುದಾಗಿರುವಂತಹ ಮೊದಲ ಅನುಮಾನವೂ ಕೂಡ ಮನೆ ಮಂದಿಯನ್ನು ಹೊರತಾಗಿ ಯಾರು ಕದ್ದಿರಬಹುದು ಅಂತೇಳಿ ಬಂದಾಗ ಮನೆ ಕೆಲಸಗಾರರ ಬಗ್ಗೆ ಬಂದಿರುತ್ತೆ, ಅಥವಾ ಮನೆಗೆ ಬಂದು ಹೋದವರ ಬಗ್ಗೆ ಬಂದಿರುತ್ತೆ. ಹಾಗೆಯೇ ಇಲ್ಲಿ ಮನೆ ಕೆಲಸದವ್ರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಆದರೆ ನಂತರ ಅವರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೊಂದು ಭಾಗ. ಆದರೆ ಇವರು ಅದಕ್ಕೆ ಪೂರಕವಾದಂಥ ಪುರಾವೆ ಒದಗಿಸಬೇಕಲ್ವಾ? ಇಲ್ಲಿ ಕಳ್ಳತನವೇ ಸುಳ್ಳ ಅನ್ನುವಂಥ ಅನುಮಾನ ಬರುತ್ತೆ. ಯಾಕಂದರೆ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ನಲ್ಲಿ ನಿಜಕ್ಕೂ ಕಳ್ಳತನ ಆಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಮತ್ತು ಅನುಮಾನಗಳಿದ್ದಾವೆ. ಮತ್ತು ಪೊಲೀಸರು ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಕೂಡ ಇದಕ್ಕೆ ಕಾರಣ ಆಗಿದ್ದಾವೆ. ಕಳ್ಳತನ ಆಗಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ನಿಜಕ್ಕೂ ಆಗಿದೆಯಾ ಇಲ್ವಾ ಅಂತ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಂದ ವಿಜಯಲಕ್ಷ್ಮಿಗೆ ನೋಟಿಸ್ ರವಾನೆ ಆಗಿದೆ. ಆ ನೋಟಿಸ್ನಲ್ಲಿ ಕೆಲವೊಂದು ಅಂಶಗಳನ್ನು ಅವರು ಕೇಳಿದ್ದಾರೆ. ಬಹಳ ಮುಖ್ಯವಾಗಿ, ನಿಮಗೆ ಆ ಹಣ ಎಲ್ಲಿಂದ ಬಂತು? 3 ಲಕ್ಷ ರೂಪಾಯಿ ಕ್ಯಾಶಲ್ಲಿರಬೇಕು. ಕ್ಯಾಶ್ 3 ಲಕ್ಷ ರೂಪಾಯಿ ಹಣ ಎಲ್ಲಿಂದ ಬಂತು? ಸಾಮಾನ್ಯ ಇವತ್ತು ಯಾವುದು ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ, ಎಲ್ಲವೂ ಕೂಡ ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಇರ್ತದೆ. 3 ಲಕ್ಷ ರೂಪಾಯಿ ಹಣ ಎಲ್ಲಿಂದ ಬಂತು? ಯಾವ ಬ್ಯಾಂಕಿಂದ ತಂದಿದ್ದೀರಾ? ಡ್ರಾ ಮಾಡ್ಕೊಂಡು ಬರಬಹುದು, 3 ಲಕ್ಷ ರೂಪಾಯಿ ಬರಬಾರ್ದು ಅಂತೇನಿಲ್ಲ, ಡ್ರಾ ಮಾಡ್ಕೊಂಡು ಬಂದಿರ್ಬೋದು. ಯಾವ ಬ್ಯಾಂಕಿಂದ ನೀವು ತಂದಿದ್ದೀರಿ ಹಣವನ್ನು? ಯಾವಾಗ ಹಣ ತಂದಿದ್ದೀರಾ? ಅಂದರೆ ಮನೆಗೆ ನೀವು ಆ ದುಡ್ಡು ತಗೊಂಡ್ಬಂದು ಎಷ್ಟು ದಿವಸ ಆಯಿತು? ಯಾವ ಕಳ್ಳತನ ಆಯಿತು? ಇದನ್ನು ಪತ್ತೆ ಹಚ್ಚಬೇಕಾಗತ್ತೆ. ಯಾರ ಅಕೌಂಟ್, ಅಂದರೆ ನಿಮ್ಮ ಅಕೌಂಟ್ ಇಲ್ಲ, ನಿಮ್ಮ ಪತಿಯ ಅಕೌಂಟ್ ಇಲ್ಲ, ಯಾರ ಅಕೌಂಟಿಂದ ನೀವು ದುಡ್ಡು ತಂದಿದ್ದೀರಿ, ಅಥವಾ ಎಲ್ಲಿಂದ ನೀವು ತಂದಿರತಕ್ಕಂತಹ ದುಡ್ಡು ಯಾವುದು? ನಿಜಕ್ಕೂ ಅಲ್ಲಿ ಆ ಟ್ರಾನ್ಸಾಕ್ಷನ್ ಆಗಿದೆಯಲ್ವ ಅಂತ ನೋಡಬೇಕಲ್ವ? ಪೊಲೀಸರ ಜವಾಬ್ದಾರಿ. ಚೆಕ್ ನಂಬರ್ ಏನು? ಯಾಕಂದರೆ 3 ಲಕ್ಷ ರೂಪಾಯಿ ಡ್ರಾ ಮಾಡುವಂಥದ್ದು ಹೇಳಿದ್ರೆ ಕಾರ್ಡ್ ಸ್ವೈಪ್ ಮಾಡಿದಾಗ ಮಾಡೋಕ್ಕೆ ಬರೋದಿಲ್ಲ, 20 ಲಕ್ಷ ರೂಪಾಯಿ ಮಾತ್ರ ಡ್ರಾ ಮಾಡೋಕ್ಕಾಗತ್ತೆ. ಇಲ್ಲಿ 3 ಲಕ್ಷ ರೂಪಾಯಿ ಅಂತ ಹೇಳಿದಾಗ ಚೆಕ್ ಕೊಟ್ಟಿರಬೇಕು, ಚೆಕ್ ನಂಬರ್ ಏನು? ಈ ರೀತಿಯಾದಂತಹ ಸಿಂಪಲ್ ಆಗಿರುವಂಥ, ಯಾಕಂದರೆ ಕಳ್ಳತನ ಆಗಿದ್ದಾಗ ಸಿಂಪಲ್ ಆಗಿರುವಂಥ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಅಥವಾ ಇಲ್ಲ, ನಾವು ಹಣ ಡ್ರಾ ಮಾಡಿದ್ದಲ್ಲ, ಬೇರೆ ಯಾವುದೋ ಒಂದು ವಿಚಾರದ ಸಂದರ್ಭದಲ್ಲಿ ಬಂತು ದುಡ್ಡು ಅನ್ನುವಂಥದ್ದಾದರೂ ಕೂಡ, ಏನು ಮಾರಾಟ ಮಾಡಿದಾಗ ಬಂತು ಅಂತ ಕೂಡ ಕೇಳ್ಬೋದು. ಅದು ಕೂಡ ಗೊತ್ತಿಲ್ಲ. ಇಲ್ಲಿ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟ ವಿಜಯಲಕ್ಷ್ಮಿ ನಾಪತ್ತೆ ಆಗಿದ್ದು ಯಾಕೆ? ಯಾವ ಕಾರಣಕ್ಕೆ ಅವರು ಪೊಲೀಸ್ ಠಾಣೆಗೆ ಬರ್ತಾ ಇಲ್ಲ? ಇದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಕಳ್ಳತನ ಆಗಿದೆ, ತನಿಖೆ ನಡೆಸಿ
ಎಂದಷ್ಟು ಹೇಳಿ ಸುಮ್ಮನೆ ಆಗಿದ್ದಾರಂತೆ ವಿಜಯಲಕ್ಷ್ಮಿ ಅವರು. ಎಲ್ಲಿಂದ ಹುಡುಕ್ತಾರೆ ಅವರು ಅಂತ ಪೊಲೀಸರಿಗೆ ಏನು ಹುಡುಕ್ತಾರೆ? ನೀವೇ ಸಹಕಾರ ಕೊಡದಿದ್ರೆ, ನಿಮ್ಮ ಮನೆಯಲ್ಲಿ ಆಗಿರುವಂಥ ಕಳ್ಳತನ ಬಗ್ಗೆ ನೀವೇ ಸಹಕಾರ ಕೊಡದೆ ಹುಡುಕಿ ಅಂತ ಹೇಳಿದ್ರೆ ಪೊಲೀಸರು ಎಲ್ಲಿ ಹುಡುಕ್ತಾರೆ? ನನಗೆ ಕೆಲಸ ಇದೆ, ಮೈಸೂರಿನಲ್ಲಿ ಇರ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ ಎಂದಷ್ಟೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಪೊಲೀಸರಿಗೆ ಕೆಲಸ ಇಲ್ವಾ? ಯಾವ ರೀತಿಯಾದಂತಹ ವಿಚಾರಗಳಿದು? ಯಾಕಂದರೆ ಪೊಲೀಸರು ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಸಹಕಾರ ಕೊಡಬೇಕಲ್ವಾ? ಪೊಲೀಸರಿಗೆ ತಲೆನೋವಾಗಿರುವಂಥದ್ದು ವಿಜಯಲಕ್ಷ್ಮಿ ದರ್ಶನ್ ಅವರ ನಡೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೆ ವಿಚಾರಣೆಗೆ ಅಥವಾ ಅವರ ವಿಚಾರಣೆಯೂ ಕೂಡ ಅಲ್ಲ, ಅವರ ಹೇಳಿಕೆಯನ್ನು ಕೊಡೋದಕ್ಕೆ ಬರ್ತಾ ಇಲ್ಲ. ಕಳ್ಳತನವಾದ ಅವಧಿಯಲ್ಲಿ ಕೆಲಸಗಾರರು ದರ್ಶನ್ ಮಗ ಇದ್ದ ಬಗ್ಗೆ ಉಲ್ಲೇಖ ಇದೆ. ಅಂದರೆ ಅವರ ಮನೆಯಲ್ಲಿ ಮನೆ ಕೆಲಸಗಾರರು ಇದ್ದರು, ಅವರ ಮಗ ಇದ್ದರು ಅನ್ನೋದರ ಬಗ್ಗೆ ಉಲ್ಲೇಖ ಇದೆ ಕಂಪ್ಲೇಂಟ್ನಲ್ಲಿರುವಂತಹ ವಿಚಾರ. ಈಗ ಮ್ಯಾನೇಜರ್ ಮತ್ತು ದರ್ಶನ್ ಮಗನನ್ನು ವಿಚಾರಣೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಯಾವ ರೀತಿಯಾಗಿ ನಿಜಕ್ಕೂ ಏನಾಗಿದೆ ಅನ್ನೋದನ್ನು ಮನೆ ಕೆಲಸಗಾರರು, ಮ್ಯಾನೇಜರ್, ದರ್ಶನ್ ಅವರ ಪುತ್ರ ಅವರು ಕೂಡ ಮನೆಯಲ್ಲೇ ಇದ್ರಂತೆ. ಹಾಗಾಗಿ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ನಡೆಸೋದಕ್ಕೆ ಈಗ ಪೊಲೀಸರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಸುಳಿವು ಇಲ್ಲದ ಕಾರಣಕ್ಕಾಗಿ ತಾಂತ್ರಿಕ ಅಂಶಗಳ ಮೊರೆ ಹೋಗಿದ್ದಾರೆ ಪೊಲೀಸರು. ನಿಜಕ್ಕೂ ಏನಾಗಿದೆ, ಅವರ ಮನೆಯಲ್ಲಿ ಅವತ್ತು ಯಾರ್ಯಾರು ಇದ್ದರು, ಇವೆಲ್ಲವನ್ನು ಕೂಡ ಇವಾಗ ಕಾರ್ನರ್ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಆದರೂ ನಿಜಕ್ಕೂ ಕಳ್ಳ ಯಾರು, ಕಳ್ಳತನ ಆಗಿದೆಯಾ, ಕಳ್ಳತನ ಆಗಿಲ್ವಾ, ಇದಕ್ಕೆ ಉತ್ತರವನ್ನು ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ.